6, 7 3 ವರ್ಷ ಅಂದರೆ 3 ತಿಂಗಳು ಪ್ಯಾಲೇಸ್ ಅರಮನೆ ಮೈದಾನದಲ್ಲಿ ಏರ್ಪಾಡನ್ನು ಮಾಡಿದ್ದಾರೆ. ಅದಕ್ಕೆ ಕೃಷಿ ಸಚಿವರು ಸಿರಿಧಾನ್ಯ ಅಂತಾರಾಷ್ಟ್ರೀಯ ದಿನ ಆ ಸಂಬಂಧವಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅದು ಈಗಾಗಲೇ ಉದ್ಘಾಟನೆ ಇದೆ. ನಾನು ಅದನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೆ. ನಿಮಗೆಲ್ಲ ಗೊತ್ತಿದೆ, ಮೊದಲನೇ ಮೇಳ ನಡೆದದ್ದು 2017. ಆಗ ಕೃಷ್ಣಬೇಡಿ ಆಗ ಈ ಮೇಳವನ್ನು ಮಾಡಿ 5 ವರ್ಷ ಸತತವಾಗಿ ಮಾಡಿತ್ತು. ಆಮೇಲೆ ಕೋವಿಡ್ ರೋಗಗಳಿಂದ ಮಾಡಕ್ಕಾಗಿದೆ. ಇವತ್ತು ಸಿರಿಧಾನ್ಯ ಬಹಳ ಬೇಡಿಕೆಯಲ್ಲಿರತಕ್ಕಂಥ ವಸ್ತು. ನಾವು ಮೊದಲು ಈ ಹೊಸದೇನೆಲ್ಲ ಸಿರಿಧಾನ್ಯ ರಾಗಿ, ಜೋಳ, ನವಣೆ, ಸಾವೆ, ಆಕೆ ಎಲ್ಲರೂ ಕೂಡ ಮೊದಲು ಬೆಳೀತಾ ಇದೆ. ಆಮೇಲೆ ಕ್ರಮೇಣ ಕಡಿಮೆ ಆಗ್ತದೆ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯತಕ್ಕಂಥ ಪ್ರದೇಶ, ಮಳೆ ಆಶ್ರಯದಲ್ಲಿ ಮಳೆ ಕಡಿಮೆ ಇರ್ತಕ್ಕಂಥ ಕಡೆಗಳನ್ನು ಬೆಳೀತಾ ಇದ್ದು, ಇದಕ್ಕೆ ಹೆಚ್ಚು ಮಳೆ ಅಗತ್ಯ ಇಲ್ಲ. ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಇವುಗಳನ್ನು ಬೆಳೀತಾ ಇದ್ದು, ಈಗಲೂ ಬೆಳೀತಾ ಇದೆ. ಬೆಳೀತಾ ಇಲ್ಲ ಅಂತ ಈಗಲೂ ಸಾಮೆ, ನವಣೆ, ಆಕೆ ಇವೆಲ್ಲ ಬೆಳೀತಾ ಇದೆ. ಆದರೆ ಇವುಗಳಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಇದೆಲ್ಲ ಅರ್ಥ ಮಾಡ್ತಾರೆ. ಹೆಚ್ಚು ಹೆಚ್ಚು ಜನರು ಸಿರಿಧಾನ್ಯಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾಕಂತಂದ್ರೆ ಈ ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ, ಲವಣಾಂಶಗಳು ಜಾಸ್ತಿ ಇದೆ, ಮತ್ತೆ ನಾರಿನಂಶ ಜಾಸ್ತಿ ಇದೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ವೈದ್ಯರುಗಳು ಹೇಳ್ತಾರೆ, ಬೇರೆಯವರು ಕೂಡ ಹೇಳ್ತಾರೆ, ಅನುಭವದಿಂದ ಕೂಡ ನೀವು ಗೊತ್ತಾಗಿರ್ತಕ್ಕಂಥದ್ದು ಆಗಿದೆ. ಅದಕ್ಕೋಸ್ಕರ ಇಂಥ ಮೇಳಗಳನ್ನ ಏರ್ಪಾಡು ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸ ನಾವು ಇದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಸಾವಯವ ಆರ್ಗ್ಯಾನಿಕ್ ಕಲ್ಟಿವೇಶನ್ ಈಗ ಹೆಚ್ಚು ಜನ ಆರ್ಗ್ಯಾನಿಕ್ ಕಲ್ಟಿವೇಶನ್ಗೆ ಹೋಗಿ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಆರ್ಗ್ಯಾನಿಕ್ ವ್ಯವಸಾಯದಿಂದ ಬೆಳೆದಂತ ಪದಾರ್ಥಗಳನ್ನು ಹೆಚ್ಚು ಬಳಸಲಿಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.